ಹಾಯ್ ಹಲೋ ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಕ್ಲಾಸ್ದಾಗ ಬಂದ್ಬಿಟ್ಟು SSC JD ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ SSC JD ರೀಸನಿಂಗ್ ಅಲ್ಲಿ ಕೇಳಿರುವಂತ ಪ್ರಶ್ನೆಗಳನ್ನ ಇವತ್ತಿನ ಕ್ಲಾಸ್ದಾಗ ಏನ್ ಮಾಡೋಣ ಅಂದ್ರ ಡಿಸ್ಕಷನ್ ಮಾಡೋಣ ಅಂತ. ಸೊ ನೋಡ್ರಿ ಇಲ್ಲಿ ನಮ್ದು ಇದೇ January 1 ಅಂದ್ರೆ January 1 2026 ನಮ್ದು ಏನಾಗತ್ತೈತಿ ಅಂದ್ರೆ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗತೈತಿ ಆಫ್ಲೈನ್. ಸೊ ಯಾರ್ಯಾರು ರಾಯಬಾಗ್ ಸುತ್ತಮುತ್ತಲ ಇದ್ದವ್ರು ಅಷ್ಟೇ ಅಲ್ದನು ಕೂಡ ಹೊರಗಿನವ್ರು ಕೂಡ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಸೊ ನೋಡ್ರಿ ಇಲ್ಲಿ ಇದರಲ್ಲಿ ಬಂದ್ಬಿಟ್ಟು ಏನಂದ್ರಿ, ಇದರಲ್ಲಿ SSC JD ಮತ್ತು ಅಗ್ನಿವೀರಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳ ಯಾವ ತರ ಬರ್ತಾವ. ಓಕೆ, SSC JD ಮತ್ತು ಅಗ್ನಿವೀರ ಎರಡು ಎಕ್ಸಾಮ್ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಆಗಿರ್ಬೋದು. ಅದೇ ರೀತಿ ನಿಮ್ಗೆ ಏನಾದರೂ ಫಿಸಿಕಲ್ ಬೇಕಂದ್ರೆ ಫಿಸಿಕಲ್ ಕೂಡ ನಾವು ಏನು ಮಾಡ್ತೀವಿ ಅಂದ್ರೆ ಆಫ್ಲೈನ್ ಕ್ಲಾಸಸ್ ಅಲ್ಲಿ ನಡೆಸ್ಕೊಡ್ತೀವಿ. ಸೊ ಅದಕ್ಕಾಗಿ ಯಾರ್ಯಾರಿನ ಅಡ್ಮಿಷನ್ ಮಾಡ್ಕೊಳ್ದಿರಲ್ಲ ಬಂದು ಆದಷ್ಟು ಬೇಗನೆ ಅಡ್ಮಿಷನ್ ಮಾಡ್ರಿ. January 1 ಏನಾಗುತ್ತೆ ಅಂದ್ರೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ರಿ, ಹಾಗಿದ್ರೆ ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಓಕೆ ನೋಡ್ರಿ, ಇದು ಯಾವ್ದಂದ್ರೆ LCM ಮತ್ತು SCF ಮೇಲೆ ಪ್ರಶ್ನೆ ಇದೆ. LCM ಮತ್ತು SCFಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದು. ಸೊ ಈ ತರ ಪ್ರಶ್ನೆಗಳನ್ನ ಯಾವ ತರ ಸಾಲ್ವ್ ಮಾಡೋದಂತ ನೋಡೋಣ ಬನ್ರಿ. ದ ರೇಷಿಯೋ ಆಫ್ ದಿ ಟೂ ನಂಬರ್ಸ್ ಈಸ್ 7:11 ಅಂತ ಇದೆ. ದೇರ್ SCF ಈಸ್ 8. ವಾಟ್ ಈಸ್ ದ LCM ಆಫ್ ದಿಸ್ ನಂಬರ್ ಅಂತ ಕೇಳಿದಾರೆ. ಸೊ ನೋಡ್ರಿ, ಎರಡು ಅಂಕಿಗಳ ರೇಷಿಯೋನ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಾರ ಅಂದ್ರೆ 7:11 ಅಂತ ಕೊಟ್ಟಾರ. 7:11. ಸೊ ಅದ್ರದ್ದು HCF ಎಷ್ಟಿದೆ ಅಂದ್ರೆ, HCF ಅಂದ್ರೆ ಏನ್ರಿ ಮಸ ಎಷ್ಟೈತೆ ಅಂದ್ರೆ 8 ಇದೆ ರೀ. ಸೊ ಅದೇ ತರ LCM ಎಷ್ಟು ಬರ್ತೈತೆ ಅಂತ, LCM ಅಂದ್ರೆ ಏನು, ಅನ್ನ ನಾವು ಕಂಡಿಡ್ಬೇಕ್ರಿ. ಅನ್ನ ಕಂಡಿಡ್ವಿ. ಮಹತ್ತಮ ಸಾಮಾನ್ಯ ಅಪವರ್ತ್ಯ, ಅಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತೇಳಿ. ಸೊ ಹಾಗಿದ್ದಾಗ ನೋಡ್ರಿ, ಎರಡು ಅಂಕಿಗಳ ರೇಷಿಯೋನ ಕೊಟ್ಟಾರಲ್ರಿ. ರೇಷಿಯೋಗಳು ಏನದಾವ ಅಂದ್ರೆ 7:11 ಅಂತದ. ಓಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ SCF ಮತ್ತು LCM ಅಂತ ಗೊತ್ತಿರ್ಬೇಕು. ಓಕೆ, SCF ಮತ್ತು LCM ಏನ್ ಡಿಫ್ರೆನ್ಸ್ ಇರ್ತೈತಿ ಗೊತ್ತು. ಸೊ ಫಾರ್ ಎಕ್ಸಾಂಪಲ್ ಈಗ 2 ಮತ್ತು 3 LCM ಅನ್ನ ಕಂಡಿಡಿಯೋಣ. ಅದೇ ತರ 2 ಮತ್ತು 3 LCM ಕೂಡ ನಾವೇನ್ ಮಾಡೋಣ, ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಇವೆರಡು ತರದ್ದು ಯಾವ ಮಗ್ಗಿದಾಗ ಭಾಗ ಹೋಗ್ತಾವು ಅಂತ ನೋಡು. 2 ಮತ್ತು 3 ಬೇಡ, 2 ಮತ್ತು 6 ಇರಲಿ. ಇಲ್ಲಿ ಕೂಡ 2 ಮತ್ತು 6 LCM. ಓಕೆ, ಸೊ ಹಾಗಿದ್ದಾಗ ಇವೆರಡು ಯಾವ ಮಗ್ಗಿಂದ ಭಾಗ ಹೋಗ್ತಾವು, 2ರಿಂದ ಭಾಗ ಹೋಗ್ತಾವು. 2 ಒಂದ್ಲೆ 2 ಮೂರ್ಲೆ. ಸೊ ನೋಡ್ರಿ, ಇವೆರಡು ಒಂದನ ಮಗ್ಗಿ ಬಿಟ್ಟು ಮತ್ತೆ ಯಾವ ಮಗ್ಗಿಯಿಂದ ಏನಾಗಲ್ಲ, ಭಾಗ ಹೋಗುದಿಲ್ಲ. ಸೊ ಅದಕ್ಕಾಗಿ ಈ ತರ SCF ಎಷ್ಟಂದ್ರೆ 2 ಇಸ್ ದ SCF. ಎಷ್ಟ್ರಿ, 2 ಇಸ್ ದ ಏನಂದ್ರ SCF ಆಫ್ ದಿಸ್ ಇಕ್ವೇಶನ್. 2 ಮತ್ತು 6 SCF ಎಷ್ಟಂದ್ರ 2. SCF 2 ಮತ್ತು 6 SCF ಎಷ್ಟಂದ್ರೆ 2. ಸೊ ಅದೇ ತರ LCM ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನೋಡ್ರಿ, 2 ಒಂದ್ಲೆ 2, 2 ಮೂರ್ಲೆ 6. ಓಕೆ, ನೆಕ್ಸ್ಟ್ 3 ಒಂದ್ಲೆ 3ಲೆ ಹೋಗುತ್ತಾ. ಸೆಕೆಂಡ್ ನೆಕ್ಸ್ಟ್ ನೋಡ್ರಿ 3ಲೆ ಹೊಡ್ರಿ. ಒಂದನ್ನ ಹೆಂಗಿದಂಗೆ ಬರ್ರಿ, 3 ಒಂದ್ಲೆ 3. ಹಾಗಿದ್ರೆ 2 ಮತ್ತು 3ರ LCM ಎಷ್ಟಂದ್ರೆ 6. ಏನಂದ್ರಿ, LCM ಅನ್ನ ಕಂಡು ಹಿಡಿಯುತ್ತಂದ್ರೆ ಪ್ರತಿ ಒಂದು ಕೂಡ ಏನಾಗ್ಬೇಕ್ರಿ, ಲಾಸ್ಟ್ಗೆ ಬಂದು 1 ಉಳಿಬೇಕು. ಪ್ರತಿ ಒಂದು ಬರುತ್ತಾನ ಏನ್ ಮಾಡ್ಬೇಕಂದ್ರ ಅದನ್ನ ಏನ್ ಮಾಡ್ಕೊತ ಹೋಗ್ಬೇಕ್ರಿ, ಡಿವೈಡ್ ಮಾಡ್ಕೊತ ಹೋಗ್ಬೇಕು. ಓಕೆ, ಸೊ ಅದು ಡಿವೈಡ್ ಮಾಡ್ಕೊತ ಹೋಗಿ ಲಾಸ್ಟ್ 1 ಏನ್ ಬರ್ತಾವಲ್ಲ ಅದ್ರದ ಆನ್ಸರ್ ಏನಿರುತ್ತಲ್ಲ ಅದನ್ನ ಕಂಡು ಹಿಡಿತೀವಲ್ಲ. ಸೊ ಅದ್ರದ್ದು ಏನಿರುತ್ತೆ ಅಂದ್ರೆ LCM ಇರುತ್ತೆ. ಸೊ ಓನ್ಲಿ ಜಸ್ಟ್ 2 ಅಂಕಿಗಳು ಒಂದು ಮಧ್ಯದಿಂದ ಭಾಗ ಹೋಗತಕ್ಕ ಮಾತ್ರ ಏನು ಕಡ್ತಾ ಹೋಗ್ತೀವಲ್ಲ ಆ ಅಂಕಿಗೆ ಏನಂತ ಕರಿತೀವಿ, HCF ಅಂತ ಕರಿತೀವಿ. ಓಕೆ, ಸೊ ಹಾಗಿದ್ರೆ ನೋಡ್ರಿ, ನಮಗೆ ಏನ್ ಕೇಳ್ಯಾರ ಈಗ, ದ ರೇಷಿಯೋ ಆಫ್ ದಿ ಟೂ ನಂಬರ್ ಇಸ್ 7:11 ಅಂತ ಹೇಳ್ಕೊಟ್ಟಾರ. ಅದರ SCF ಇಸ್ 8. ಅಂದ್ರೆ ಇಲ್ಲಿ ಬಂದೈತಲ್ರಿ, ಈ ಅಂಕಿ ಏನೈತಲ್ಲ ಇದು ಏನಿರುತ್ತೆ ಅಂದ್ರೆ 8 ಅಂತ ಕೊಟ್ಟಾರ. ಈ ಜಾಗದಾಗ ಬರುವಂತ ಅಂಕಿ ಯಾವ್ದ್ರಿ, 8. ಸೊ ಇಲ್ಲಿ 7 ಮತ್ತು 11 ಏನ್ ನಾವು ರೇಷಿಯೋದಾಗ ಅದಾವ, ಇದನ್ನ ನಾವು ಡೈರೆಕ್ಟ್ ಆಗಿ 8 ಮಗೆ ಆಗೈತು ಅಂತ ಇಲ್ಲ ನೋಡಕ್ ಬರಂಗಿಲ್ಲ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಕೊಟ್ಟಂತ ಅಂಕಿಗೆ 8ರಿಂದ ಏನ್ ಮಾಡ್ರಿ, ಗುಣಿಸ್ಬಿಡ್ರಿ. ಓಕೆ, 7 ಇಂಟು 8 ಮಾಡ್ರಿ, 8 ಒಳ್ಳೆ 56. 11 ಇಂಟು 8, 11 ಎಂಟ್ಲೆ ಎಷ್ಟ್ರಿ, 88. ಸೊ ಹಾಗಿದ್ರೆ ಮೊದಲ ಅಂಕಿ ಎಷ್ಟಾಯ್ತು, 56. ಎರಡನೇ ಅಂಕಿ ಎಷ್ಟಾಯ್ತು ಅಂದ್ರೆ 88. ಮೊದಲ ಅಂಕಿ 56, ಎರಡನೇ ಅಂಕಿ ಎಷ್ಟಂದ್ರೆ 88. ಸೊ ಈ ಒಂದು ಫಾರ್ಮುಲಾ ಗೊತ್ತಿರ್ಬೇಕು ನಮ್ಗೆ. ಯಾವ ಫಾರ್ಮುಲಾ ಅಂದ್ರೆ ರೀ, ಫಾರ್ಮುಲಾ ಏನಂದ್ರ LCM ಇಂಟು SCF. LCM ಇಂಟು SCF ಇಸ್ ಈಕ್ವಲ್ ಟು A ಇಂಟು B. A ಇಂಟು B ಅಂದ್ರೆ ಏನ್ರಿ, ಅವು ಎರಡು ಅಂಕಿಗಳನ್ನ ನಾವು ಏನಂತ ಕರಿತೀವಿ, A ಇಂಟು B. ಹಾಗಿದ್ರಲ್ಲಿ A ಇಸ್ ಈಕ್ವಲ್ ಟು ಎಷ್ಟಿದೆ ಅಂದ್ರೆ 56 ಇದೆ. B ಇಸ್ ಈಕ್ವಲ್ ಟು ಎಷ್ಟಿದೆ ಅಂದ್ರೆ 88 ಇದೆ. ಸೊ ಅದೇ ತರ ನೋಡ್ರಿ, SCF ಎಷ್ಟಿದೆ ಅಂದ್ರೆ SCF ಎಷ್ಟಿದೆ, 8 ಇದೆ. ಸೊ ನಾವು ಈಸಿಯಾಗಿ ಏನ್ ಮಾಡ್ಬೋದು ಅಂದ್ರೆ LCM ಅನ್ನ ಫೈಂಡ್ ಔಟ್ ಮಾಡ್ಬೋದು. LCM ಅನ್ನ ಫೈಂಡ್ ಮಾಡುತ್ತಾ ಇದ್ದಾರೆ. LCM ಇಂಟು
ಎಚ್ ಸಿ ಎಫ್ ಎಷ್ಟಿದೆ 8 ಇದೆ. ಸೊ ಈಕ್ವಲ್ ಟು ಎ ಅಂದ್ರೆ 56, ಪಿ ಅಂದ್ರೆ 88. ಸೊ ಹಾಗಿದ್ರೆ ಈ ಎಲ್ ಸಿ ಎಂ ಇಸ್ಕೊಲ್ ಟು ಫಾರ್ಮುಲಾ ಏನಾಗುತ್ತೆ, ಎಲ್ ಸಿ ಎಂ ಇಸ್ಕೊಲ್ ಟು 56 ಇಂಟು 88 ಡಿವೈಡೆಡ್ ಬೈ ವಾಟ್ 8. ಸೊ 8 ಒಂದ್ಲೆ 8 ಒಂದ್ಲೆ 8 ಒಂದ್ಲೆ. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ ಎಷ್ಟು ಬೀಳ್ತು ಈಗ 56 ಇಂಟು 11 ಬೀಳ್ತು. ಸೊ 56 ಇಂಟು 11 ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 616 ಬರುತ್ತೆ. ಸೊ ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ, 56 ಇಂಟು 11, 11 ಆರ್ಲೆ 66, 11 ಐದ್ಲೆ 55 ಪ್ಲಸ್ 6 ಮಾಡಿದ್ರೆ 11 ಐದ್ಲೆ 55 ಪ್ಲಸ್ 6 ಮಾಡಿದ್ರೆ 61. ಓಕೆ, 616 ಇಸ್ ದ ಕರೆಕ್ಟ್ ಆನ್ಸರ್. ಯಾವ್ದಂದ್ರೆ ಆಪ್ಷನ್ ನಂಬರ್ ಯಾವ್ದು, ಥರ್ಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವ್ದು, ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಥರ್ಡ್ ಒನ್ 616 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಈ ಫಾರ್ಮುಲಾ ಗೊತ್ತಿರಬೇಕು. ಈ ಫಾರ್ಮುಲಾವನ್ನು ಗೊತ್ತಿದ್ರೆ ನಾವು ಈಸಿಯಾಗಿ ಏನ್ ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒನ್. ಓಕೆ ನೋಡ್ರಿ, ಇದೇನು ಸಂಬಂಧಪಟ್ಟದಂದ್ರೆ ಬ್ಲಡ್ ರಿಲೇಷನ್ ಮೇಲಿಂದ ಪಟ್ಟದ್ದು. ಏನ್ರಿ, ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದು. ಸೊ ನೋಡ್ರಿ, ಕ್ವಶನ್ ಏನಿದೆ, in the certain code language, so a plus b means ಏನಂತ ಕೊಟ್ಟಾರ ಅಂದ್ರೆ a is the sister of b ಅಂತ ಕೊಟ್ಟಾರ. a is the sister of b. so a minus b ಅಂದ್ರೆ ಏನ್ ಕೊಟ್ಟಾರಿ, a is the father of b ಅಂತ ಕೊಟ್ಟಾರ. a is the father of b. so a into b ಅಂದ್ರೆ ಏನ್ ಕೊಟ್ಟಾರು, a into b ಅಂದ್ರೆ a is the brother of b ಅಂತ ಕೊಟ್ಟಾರ. ಸೊ ಅದೇ ತರ a and b ಅಂದ್ರೆ ಏನ್ ಕೊಟ್ಟಾರಿ, a is the son of b ಅಂತ ಕೊಟ್ಟಾರ. ಸೊ how is t is related to g, ಬಟ್ ಯಾವ ಇಕ್ವೇಶನ್ ಅಂದ್ರೆ ಟಿ ಪ್ಲಸ್ ಕ್ಯೂ ಮೈನಸ್ ಆರ್ ಇಂಟು ಎಚ್ ಅಂಡ್ ಜಿ ಅಂತ ಹೇಳ್ಕೊಟ್ಟಾರ. ಸೊ ಈ ಇಕ್ವೇಶನ್ ಅನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಕೋಬೇಕ್ರಿ, ಇವನ್ನೆಲ್ಲವನ್ನ ಫಿಲ್ಅಪ್ ಮಾಡಿ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕೀಗ. ಟಿ ಪ್ಲಸ್ ಕ್ಯೂ ಅಂತ ಇದೆ ಫಸ್ಟ್. ಟಿ ಪ್ಲಸ್ ಕ್ಯೂ, ಇಲ್ಲಿ ಪ್ಲಸ್ ಅಂದ್ರೆ ಏನೈತಿ ನಾವು ಚಿಹ್ನೆ, ಎ ಇಸ್ ದ ಸಿಸ್ಟರ್ ಆಫ್ ಬಿ ಐತಲ್ಲ, ಟಿ ಇಸ್ ದ ಸಿಸ್ಟರ್ ಆಫ್ ಕ್ಯೂ ಅಂತ ತಗೋ ಫಸ್ಟ್. ಟಿ ಇಸ್ ದ ಸಿಸ್ಟರ್ ಆಫ್ ಕ್ಯೂ. ಟಿ ಅನ್ನೋದು ಏನೈತೆ ಅಂದ್ರೆ ಕ್ಯೂ ದ ಸಿಸ್ಟರ್ ಇದೆ. ಹಾಗಿದ್ರೆ ಇದೇನೈತ್ರಿ ಲೇಡೀಸ್. ರೌಂಡ್ ಸರ್ಕಲ್ ಅನ್ನ ಗುರ್ತ ಮಾಡಕತ್ರ ಇದ ಲೇಡೀಸ್ ಗೆ ಗುರ್ತ ಮಾಡ್ಬೇಕ್ರಿ. ಓಕೆ, ಸೊ ಅದೇ ತರ ಚೌಕನ್ನ ಗುರ್ತ ಮಾಡಿದ್ರೆ ಬಾಯ್ಸ್. ಓಕೆ, ಬಾಯ್ಸ್ ಈ ತರ ಗುರ್ತ ಮಾಡಿ. ಓಕೆ, ಹಾಗಿದ್ರೆ ನೋಡಿ ಫಸ್ಟ್ ಟಿ ಪ್ಲಸ್ ಕ್ಯೂ ಅಂತ ಐತೆ. ನೆಕ್ಸ್ಟ್ ಕ್ಯೂ ಮೈನಸ್ ಆರ್ ಅಂತ ಹೇಳಿ. ಕ್ಯೂ ಮೈನಸ್ ಆರ್ ಮೀನ್ಸ್ ಅಂದ್ರೆ ಎ ಇಸ್ ದ ಫಾದರ್ ಆಫ್ ಬಿ. ಅದೇ ತರ ಕ್ಯೂ ಇಸ್ ದ ಫಾದರ್ ಆಫ್ ಆರ್. ಕ್ಯೂ ಇಸ್ ದ ಫಾದರ್ ಆಫ್ ವಾಟ್, ಆರ್ ದ ಫಾದರ್. ಹಾಗಿದ್ರೆ ಇದೇನಿದ್ರಿ ಬಾಯ್ಸ್ ಆದಂಗ ಆಯ್ತು. ಓಕೆ, ನೆಕ್ಸ್ಟ್ ಇನ್ನ ಆರ್ ಏನಂತ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಇಂಟು ಅಂತ ಚಿಹ್ನೆ ಇದೆ ನಡುವೆ. ಆರ್ ಇಂಟು ಎಚ್ ಅಂದ್ರೆ ಏನು, ಎ ಇಂಟು ಬಿ ಅಂದ್ರೆ ಏನೈತಿ, ಎ ಇಸ್ ದ ಬ್ರದರ್ ಆಫ್ ಬಿ, ಆರ್ ಇಸ್ ದಿ ಬ್ರದರ್ ಆಫ್ ಎಚ್. ಆರ್ ಇಸ್ ದಿ ಬ್ರದರ್ ಆಫ್ ವಾಟ್, ಎಚ್. ಇದ್ರೆ ಇವನು ಕೂಡ ಏನದ ಬಾಯ್ಸ್ ಅದ. ಆರ್ ಅನ್ನೋದು ಏನೈತಿ ಎಚ್ ನ ಬ್ರದರ್ ಇದೆ. ಬ್ರದರ್ ಅಂದ್ರ ಬಾಯ್ಸ್ ಅದಂಗ ಆಯ್ತು. ಸೊ ನೆಕ್ಸ್ಟ್ ಅಂಡ್ ಎಚ್ ಅಂಡ್ ಜಿ. ಎಚ್ ಅಂಡ್ ಜಿ ಮೀನ್ಸ್ ಏನ್ರಿ, ಎ ಇಸ್ ದಿ ಸನ್ ಆಫ್ ಬಿ. ಎ ಇಸ್ ದಿ ಸನ್ ಆಫ್ ಬಿ ಅಂದ್ರೆ ಎಚ್ ಇಸ್ ದಿ ಸನ್ ಆಫ್ ಜಿ. ಎಚ್ ಇಸ್ ದಿ ಸನ್ ಆಫ್ ಜಿ. ಓಕೆ, ಇದ ನಾವು ಲೇಡೀಸ್ ಅಂತ ಹೇಳ್ಬೋದ್ರಿ. ಯಾಕಂದ್ರ ಇವ್ರ ಎರಡು ಮಂದಿ ಎಂದಾರಂದ್ರ ಬ್ರದರ್. ಆರ್ ಅನ್ನೋದ ಎಚ್ ನ ಬ್ರದರ್ ಐತಂದ್ರ ಇಟ್ ಮೀನ್ಸ್ ವಾಟ್ ಆಗತ್ತಂದ್ರ ಇವನು ಫಾದರ್ ದಾನಂದ್ರ ಇವ್ರ ಎರಡು ಮಂದಿ ಏನಾಗ್ತಾರಂದ್ರ ಗಂಡ ಹೆಂಡತಿ ಆಗ್ತಾರ. ಇವ್ರ ಎರಡು ಮಂದಿ ಏನಾಗ್ತಾರ, ಪ್ಲಸ್ ಚಿಹ್ನೆಯನ್ನ ಗುರ್ತ ಮಾಡಿದ್ವಿ ಅಂತ ಹೇಳ್ರಿ. ಪ್ಲಸ್ ಚಿಹ್ನೆಯನ್ನ ಗುರ್ತ ಮಾಡಿದ್ರ ಗಂಡ ಮತ್ತು ಹೆಂಡತಿ ಅಂತ ಆಗತ್ತ. ಗಂಡು ಮತ್ತು ಹೆಂಡತಿ. ಸೆಕೆಂಡ್, ಒನ್ ಸೆಕೆಂಡ್. ಇದು ಗಂಡು ಮತ್ತು ಹೆಂಡತಿ, ಹೆಂಡತಿ ಅಂತ ಆಗತ್ತೆ. ಕರೆಕ್ಟಾ? ಸೊ ಈಗ ಏನ್ ಮಾಡ್ರಂದ್ರ ನಮ್ ಕ್ವಶನ್ ಕಡೆ ಬರ್ರಿ. ಈಗ ಏನ್ ಕ್ವಶನ್ ಕೇಳ್ಯಾರ ಅವ್ರು ನಮ್ಗೆ ಕೇಳಿದಂತ ಪ್ರಶ್ನೆ, ಹೌ ಟಿ ಈಸ್ ರಿಲೇಟೆಡ್ ಟು ಜಿ ಅಂತ ಕೇಳಿದ. ಹೌ ಟಿ ಈಸ್ ರಿಲೇಟೆಡ್ ಟು ಜಿ. ಜಿ ಮತ್ತು ಟಿ ಗೆ ಏನ್ ಸಂಬಂಧ ಐತಿ ಅಂತ ಕೇಳಿದ. ಜಿ ಮತ್ತು ಟಿ ಗೆ ಹೌ ಟಿ ಈಸ್ ರಿಲೇಟೆಡ್ ಟು ಜಿ. ಹಾಗಿದ್ರೆ ನೋಡ್ರಿ, ಟಿ ಮತ್ತು ಜಿ ಗೆ ಏನ್ ಸಂಬಂಧ ಐತಿ. ಇವನ್ ಏನಿದಾನ ಅಂದ್ರಿ, ಇವನು ಟಿ ಅನ್ನೋದ ಯಾರ ಕ್ಯೂನ್ ಬ್ರದರ್ನ ಹೆಂತಿದಾಳು. ಹಾಗಿದ್ರ ಈ ನೋಡ್ರಿ ಫಸ್ಟ್ ಕ್ಲಾಸ್ ಸಿಸ್ಟರ್ ಸಂಬಂಧ ಏನಾದ್ರು ಐತನ, ಇಲ್ಲ. ಮದರ್ ಸಿಸ್ಟರ್ ಏನಾದ್ರು ಐತನ, ಇವ್ರ ಮದರ್ ಅಂತ ಬರ್ಬೇಕಾದ್ರೂ ಕೂಡ ಮ್ಯಾಲ ಏನು ಮದರ್ದ ಏನು ಚಿಹ್ನೆ ಬಂದಿಲ್ಲ. ಇಲ್ಲ, ಮದರ್ ಸಿಸ್ಟರ್ ಅಂತೂ ಬರಕ್ ಸಾಧ್ಯ ಇಲ್ಲ. ಸೊ ನೆಕ್ಸ್ಟ್ ಡಾಟರ್ ಅಂದ್ರ ಏನ್ರ ಮಗಳದಾನಲ್ಲ, ಇಲ್ಲ. ಜಿಗಿ ಅವ್ರಿಗೆ ಎರಡು ಮಂದಿ ಒಂದ ಪೊಸಿಷನ್ ದಾಗ ಬಂದ್ರೆ ಇಟ್ಟು ಮಗಳ ಸಂಬಂಧೇ ಬರಂಗಿಲ್ಲ. ಮಗಳು ಬರಂಗಿಲ್ಲ, ಮಗನೂ ಬರಂಗಿಲ್ಲ. ಸೊ ನೆಕ್ಸ್ಟ್ ಹಸ್ಬೆಂಡ್ ಸಿಸ್ಟರ್ ನೋಡ್ರಿ, ಜಿ ಅನ್ನೋದ ಯಾರ ಹಸ್ಬೆಂಡ್ ಇದೆ, ಕ್ಯೂನ್ ಹಸ್ಬೆಂಡ್ ಇದೆ, ಅವರ ಸಿಸ್ಟರ್ ಇದೆ. ಟಿ ಅನ್ನೋದ ಏನ್ರಿ ಲೇಡೀಸ್ ದಾಗ ಗುರ್ತೈತಿ. ಇದು ಏನೈತಿ ಹೆಂಗಸರ್ ಐತಿ. ಸೊ ಹಾಗಿದ್ರೆ ಟಿ ಅನ್ನೋದ ಏನಾಗತ್ತಂದ್ರ ಲೇಡೀಸ್ ಸಿಸ್ಟರ್ ಆಗತ್ತ. ಹಸ್ಬೆಂಡ್ ಸಿಸ್ಟರ್ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ನೋಡ್ರಿ, ಜಿ ಮತ್ತು ಕ್ಯೂ ಎಂದರೆ ಗಂಡ ಎಂತಿದಾರು. ಆಮೇಲೆ
ಕ್ಯೂನ್ ಸಿಸ್ಟರ್ ಯಾರ್ದಾರ ಅಂದ್ರ ಟಿ ಇದಾಳು. ಸೊ ಹಾಗಿದ್ರೆ ಇವ್ರ ಎರಡು ಮಂದಿ ನಡುವ ರಿಲೇಷನ್ ಏನಾಗತ್ತೆ ಅಂದ್ರೆ ಹಸ್ಬೆಂಡ್ ಸಿಸ್ಟರ್ ಆಗತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ 4 ಒನ್ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಇದು ಇಂಪಾರ್ಟೆಂಟ್. ಸೊ ಈ ತರ ಪ್ರಶ್ನೆಗಳ ಕಂಪಲ್ಸರಿ SSC JD ಒಳಗೆ ಕೇಳಿ ಕೇಳ್ತಾರೆ. SSC JD ಅಲ್ಲಿ ಈ ತರ ಪ್ರಶ್ನೆಗಳು ಬಂದೇ ಬರ್ತಾವ ಫಿಕ್ಸ್. ಸೊ ವಾಟ್ ವಿಲ್ ಬಿ ಕಮ್ ಇನ್ ದಿ ಪ್ಲೇಸ್ ಆಫ್ ದಿ ಕ್ವಶನ್ ಮಾರ್ಕ್ ಇನ್ ದಿ ಫಾಲೋವಿಂಗ್ ಫಿಗರ್ ಅಂತ ಹೇಳಿ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಬಂದಿತ್ತಲ್ರಿ, ಈ ಕ್ವಶನ್ ಮಾರ್ಕ್ ಅಲ್ಲಿ ಬರುವಂತ ಚಿಹ್ನೆ ಯಾವ್ದು ಅಂತ ಹೇಳಿ ನಾವು ಏನ್ ಮಾಡ್ಬೇಕ್ರಿ, ಫೈಂಡ್ ಔಟ್ ಮಾಡ್ಬೇಕು ಕ್ವಶನ್ ಮಾರ್ಕ್ ಅಲ್ಲಿ. ಸೊ ಫಸ್ಟ್ ಏನ್ ಮಾಡ್ಯಾರ ಅಂದ್ರೆ ಒಂದು ಲೈನ್ ಅನ್ನು ಡ್ರಾ ಮಾಡ್ಯಾರ. ಸೊ ಅದ್ರೊಳಗೆ ಏನಾಗ್ಯಾವ ಅಂದ್ರೆ ಎರಡು ಸ್ಕ್ವೇರ್ ಗಳನ್ನ ಲೈನ್ಗೆ ಅಡ್ಡಲಾಗಿ ಏನ್ ಮಾಡ್ಯಾರ ಅಂದ್ರೆ ಸ್ಕ್ವೇರ್ ಗಳನ್ನ ಡ್ರಾ ಮಾಡ್ಯಾರ. ಇವ್ ಎರಡು ತರ ಸ್ಕ್ವೇರ್ ಪೊಸಿಷನ್ ಇಲ್ಲಿ ಬಂದವ ಅಂದ್ರೆ ಇಲ್ಲಿ ಬಂದವು. ಇವ್ ಎರಡು ತರ ಸ್ಕ್ವೇರ್ ತುದಿಗೆ ಬಂದವು. ಸೊ ಅದೇ ತರ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಚೌಕಗಳು ಇಲ್ಲಿ ಬಂದವು ಕೂಡಿದ ಒಂದಕ್ಕೊಂದ. ಸೊ ಹಾಗಿದ್ರೆ ಈ ಚೌಕಕ್ಕೆ ರಿಲೇಟೆಡ್ ಇರುವಂತ ಡೈಗ್ರಾಮ್ ಇಲ್ಲಿ ಬರಬೇಕು. ಸೊ ಹಾಗಿದ್ರೆ ನೋಡ್ರಿ, ಇಲ್ಲಿ ಚೌಕ್ ಇದ್ದದ್ದು ಎಲ್ಲಿದ್ದವು, ಚೌಕ್ ಇಲ್ಲಿದೆ, ಬಟ್ ಇಲ್ಲಿ ಸೈಡ್ ಸ್ಕ್ವೇರ್ ಐತಿ, ಇದು ಕೂಡ ಆನ್ಸರ್ ಬರಂಗಿಲ್ಲ. ಸೊ ನೆಕ್ಸ್ಟ್ ಸಿ ಆಪ್ಷನ್ ನೋಡ್ರಿ, ಸಿ ಬರಂಗಿಲ್ಲ, ಇದು ಕೂಡ ಬರಂಗಿಲ್ಲ, ಚೌಕ್ ಇದ್ದಿದ್ದ ಬರ್ಬೇಕು. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಬಿ ಏನಾಗುತ್ತೆ, ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸೈಡ್ ಚೌಕ್ ಇದೆ, ಬಟ್ ದಂಡಿಗೆ ಬಂದೈತಿ. ಇಲ್ಲಿ ನೋಡ್ರೆ ಒಳಗೆ ಬಂದೈತಿ, ಇಲ್ಲಿ ನೋಡ್ರೆ ದಂಡಿಗೆ ಬಂದೈತಿ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ನೆಕ್ಸ್ಟ್ ಒಂದು ಕೂಡ ಅದರ್ ಟೈಪ್ ದಾಗ ಸೇಮ್ ಐತಿ ಕ್ವಶನ್. ಓಕೆ, ಸೊ ಹಾಗಿದ್ರೆ ಈ ತರ ಆನ್ಸರ್ ಏನ್ ಬರ್ತೈತೆ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಬೇಕೀಗ. ಸೊ ನೋಡ್ರಿ, ಇಲ್ಲಿ ಸ್ಕ್ವೇರ್ ಗಳು ಏನಾಗ್ಯಾವ ಅಂದ್ರೆ ಎರಡು ಒಂದಕ್ಕೊಂದು ಕೂಡಿದವು. ಈ ಸ್ಕ್ವೇರ್ ಇತ್ರ ಒಳಗೆ ಬಂದಿದೆ, ನೆಕ್ಸ್ಟ್ ಡಯಾಗ್ರಾಮ್ ಒಂದು ಸ್ಕ್ವೇರ್ ಒಳಗೆ ಬಂದೈತಿ. ಸೊ ಇಲ್ಲಿ ಏನಾಗ್ಯಾವ ಅಂದ್ರೆ ಒಂದಕ್ಕೊಂದು ದಂಡಿ ಕೂಡಿದವು, ಇನ್ನು ಒಳಗೆ ಬರ್ಬೇಕ್ರಿ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ ಏನ ಕರೆಕ್ಟ್ ಐತಿ. ಸೊ ಇದು ಕೂಡ ಬರಂಗಿಲ್ಲ, ಇದು ಕೂಡ ಬರಂಗಿಲ್ಲ, ಇದು ಕೂಡ ಬರಂಗಿಲ್ಲ. ಸೊ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ ಇದೆ. ಸಿಂಪಲ್ ಇದೆ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ. ಸೊ ಇದು ನೋಡ್ರಿ, ಇನ್ ದಿ ಸೆವೆನ್ ಪೀಪಲ್ಸ್ ಅದಾರ. ಒಂದು ಸೆಕೆಂಡ್. 7 peoples A, B, C, D, E, F, G are sitting in the straight line in the starting row. ಅಂದ್ರೆ ಒಂದು ರೋದಾಗ ಕುಳಿತಿದ್ದಾರೆ. ಸೊ ಪೇಸಿಂಗ್ ಇನ್ ನಾರ್ತ್ ಅಂತ, ನಾರ್ತ್ ಕಡೆ ಏನ್ ಮಾಡತ್ತಾರ ಅಂದ್ರೆ ಮುಖ ಮಾಡಿ ಕುಳಿತಿದ್ದಾರೆ. ಸೊ ಎ ಸಿಟ್ಟಿಂಗ್ ಎ ಇಸ್ ಸಿಟ್ ಸೆಕೆಂಡ್ ಫ್ರಮ್ ದಿ ಲೆಫ್ಟ್. ಓನ್ಲಿ 2 peoples are sit between A and C ಅಂತ ಕೊಟ್ಟ. A and C. Only 3 peoples are sitting between D and F. And next D is immediate ನೈಬರ್ ಆಫ್ ದಿ ಎ ಅಂತ ಕೊಡ್ರಿ. ಇಮಿಡಿಯೇಟ್ ನೈಬರ್ ಆಫ್ ದಿ ಎ. ಆಮೇಲೆ ಬಿ ಇಸ್ ದಿ ಇಮಿಡಿಯೇಟ್ ನೈಬರ್ ಆಫ್ ಡಿ. ನೈಬರ್ ಆಫ್ ದಿ ಡಿ ಅಂತ, ನೇಬರ್ ಆಫ್ ಡಿ. ಸೊ ನೆಕ್ಸ್ಟ್ ಇ ಇಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಸಿ. ಹೂ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಆಫ್ ಸಿ ಅಂತ ಹೇಳಿ ಕೊಟ್ಟಾರೆ. ಇಮಿಡಿಯೇಟ್ ರೈಟ್ ಆಫ್ ಸಿ ಅಂತ. ಸೊ ನೋಡ್ರಿ, ಇಲ್ಲಿ ಏನಾಗಿದೆ ಅಂದ್ರೆ 7 ಜನ ಸೆವೆನ್ ಪೀಪಲ್ಸ್ ಏನ್ ಮಾಡ್ಯಾರ ಅಂದ್ರೆ ನಾರ್ತ್ ಕಡೆ ಮುಖ ಮಾಡಿ ಕೂತಿದ್ದಾರೆ. ಸೊ ಅವ್ರು ಯಾರ್ಯಾರ ಪಕ್ಕದಲ್ಲಿ ಕೂತಿದಾರ ಅಂತ ಹೇಳಿ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಸೊ ಲಾಸ್ಟ್ ಏನ್ ಯಾರಂದ್ರ ಹೂ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಆಫ್ ಸಿ ಅಂತ. ಇಮಿಡಿಯೇಟ್ ರೈಟ್ ಆಫ್ ಸಿ, ಇಮಿಡಿಯೇಟ್ ಯಾರು ಕೂತಾರ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ಹೀಗಿದ್ದಾಗ ಇಲ್ಲಿ ನೋಡ್ರಿ, ಸೊ ನಮ್ದ ರೈಟ್ ಸೈಡ್ ಇದು, ಲೆಫ್ಟ್ ಸೈಡ್ ಇದು, ರೈಟ್ ಲೆಫ್ಟ್. ಸೊ ಹಾಗಿದ್ದಾಗ ನೋಡ್ರಿ, 7 ಪೀಪಲ್ಸ್ ಎ ಬಿ ಸಿ ಡಿ ಎಫ್ ಜಿ ಎಷ್ಟು ಜನ ಅಂದ್ರೆ ಟೋಟಲ್ ಆಗಿ 7. 1 2 3 4 5 6 7 ಜನ ಕೂತಿದ್ದಾರೆ. ಸೊ ನಾರ್ತ್ ಕಂದ್ರೆ ಈ ಕಡೆ ಮೇಲ್ಗಡೆ ಮುಖ ಮಾಡಿ ಕೂತಿದ್ದಾರೆ ಅಂದ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಹೇಳಿ. ಓಕೆ ನೋಡ್ರಿ, ನಾರ್ತ್ ಕಡೆ ಮುಖ ಮಾಡಿ ಕೂತಾರಂದ ನೋಡ್ರಿ. ಎ ಈಸ್ ಸಿಟ್ಟಿಂಗ್ ಸೆಕೆಂಡ್ ಫ್ರಮ್ ದಿ ಲೆಫ್ಟ್ ಅಂತ ಹೇಳಿ. ಓಕೆ ನೋಡ್ರಿ, ಎ ಇಸ್ ಲೆಫ್ಟ್, ಇದು ಸೆಕೆಂಡ್ ಫ್ರಮ್ ದಿ ಲೆಫ್ಟ್ ಅಂದ್ರೆ ಇದು ಫಸ್ಟ್ ಪೊಸಿಷನ್, ಇದು ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್. ಓಕೆ, ಹಾಗಿದ್ರ ಎ ಸಿಟ್ಟಿಂಗ್ ಸೆಕೆಂಡ್ ಫ್ರಮ್ ದಿ ಲೆಫ್ಟ್. ಎ ಇಂದ ಎಲ್ಲಿ ಕೂತಾನಂದ್ರ ಸೆಕೆಂಡ್ ಫ್ರಮ್ ದಿ ಲೆಫ್ಟ್. ಹಾಗಿದ್ರೆ ಎ ಪೊಸಿಷನ್ ಎಲ್ಲಿ ಇರುತ್ತೆ, ಲೆಫ್ಟ್ ಇಂದ ಸೆಕೆಂಡ್ ಪೊಸಿಷನ್ ದಾಗ ಬಂತು. ಸೊ ನೆಕ್ಸ್ಟ್ ಓನ್ಲಿ 2 peoples are sitting between A and C. ಓನ್ಲಿ 2 peoples are sitting between A and C. ಎ ಮತ್ತು ಸಿ ಯ ನಡುವೆ 2 ಜನ ಕೂತಿದ್ದಾರೆ ಅಂತ ಹೇಳಿ. ಇಲ್ಲೊಬ್ರು 2 ಜನ ಆದ್ರು. ನೆಕ್ಸ್ಟ್ ಇಲ್ಲೇ ಏನಾಗಬೇಕು, ಎ ಮತ್ತು ಸಿ. ಸೊ ಸಿ ಅನ್ನ ಈ ಕಡೆ ಕುಣಿಸ್ಕೋಬೇಕಂದ್ರೆ ಏನಾಗುತ್ತೆ, ಲೆಫ್ಟ್ ಸೈಡ್ ಬಿಟ್ಟು ಹೊರಗಡೆ ಹೋಗುತ್ತೆ. ಸೊ ಅದಕ್ಕಾಗಿ ನೋಡ್ರಿ, ಎ ಮತ್ತು ಸಿ ನಡುವೆ ಎಷ್ಟು ಜನ ಕೂತಾರ ಅಂದ್ರೆ 2 ಜನ. 3 ಮತ್ತು 4ನೇ ಪೊಸಿಷನ್ ದಾಗ ಏನ್ ಕೂತಾರಲ್ಲ, ಅವ್ರು 2 ಜನ ಕೂತಿದಾರ ಅಂದಂಗ ಆಯ್ತು, ಎ ಮತ್ತು ಸಿ. ಸಿ ಅನ್ನ ಈಚೆಗಡೆ ಸೈಡ್ ಕುಣಿಸಾಕ್ ಬರಂಗಿಲ್ಲ, ಯಾಕಂದ್ರೆ ಇಲ್ಲಿ ಓನ್ಲಿ ಈಚೆಗಡೆ ಸೈಡ್ ಒಬ್ಬನೇ ಅದಾನ. ಓಕೆ, ನೆಕ್ಸ್ಟ್ ಓನ್ಲಿ 3 peoples are sit between D and F. ಓನ್ಲಿ 3 peoples are sit between D and F. ಡಿ ಮತ್ತು ಎಫ್ ನಡುವೆ ಎಷ್ಟು ಜನ ಕೂತಾರಂದ್ರ 3 ಜನ ಕೂತಿದ್ದಾರೆ. ಇಲ್ಲಿ ನಮ್ದು ಏನೋ ಎ ಮತ್ತು ಸಿ ಇದಾಗೈತಿ. ಸೊ ಈ ಸೆಂಟೆನ್ಸ್ ಅನ್ನ ಏನ್ ಮಾಡೋಣ, ರಿಟರ್ನ್ ಮತ್ತೊಂದ್ಸಲ ತಗೊಂಡು ಓನ್ಲಿ
ಈ ಸೆಂಟೆನ್ಸ್ ಅನ್ನ ಏನ್ ಮಾಡ್ಬೇಕು ರಿಟರ್ನ್ ಮತ್ತೊಂದ್ಸಲ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ ಈಗ. ಸೊ ಇದನ್ನ ಬಿಟ್ಬಿಡ್ರಿ. ಓನ್ಲಿ ಡಿ ಡಿ ಇಸ್ ಇಮಿಡಿಯೇಟ್ ಡಿ ಇಸ್ ಇಮಿಡಿಯೇಟ್ ನೈಬರ್ ಆಫ್ ಎ. ಓಕೆ, ಡಿ ಅನ್ನೋ ಏನಾಗ್ಯಂದ್ರಿ ಇಮಿಡಿಯೇಟ್ ನೈಬರ್ ಆಫ್ ಎ ಅಂತ ಗೊತ್ತಾಗ ನೋಡ್ರಿ. ಡಿ ಯ ಪೊಸಿಷನ್ ಏನ್ ಬರ್ಬೇಕು, ಎ ರೈಟ್ ರೇ ಬರ್ಬೇಕು ಇಲ್ಲಾಂದ್ರೆ ಲೆಫ್ಟ್ ರೇ ಬರ್ಬೇಕು. ಸೊ ಡಿ ಇಲ್ಲಿಯೂ ಕೂಡ ಬರ್ಬೋದು ಅಥವಾ ಇಲ್ಲಿಯೂ ಕೂಡ ಬರ್ಬೋದು. ಕರೆಕ್ಟ್, ಎರಡು ಪೊಸಿಷನ್ ಒಂದ್ ಕಡೆ ಬರ್ತಾನೆ. ಸೊ ಈಗ ಏನ್ ಮಾಡಂದ್ರೆ ಮೇಲಿನ ಪಾಯಿಂಟ್ ಬರ್ಬೇಕು. ಓನ್ಲಿ 3 ಪೀಪಲ್ಸ್ ಆರ್ ಸಿಟ್ ಬಿಟ್ವೀನ್ ಡಿ ಅಂಡ್ ಎಫ್ ಅಂತ ಹೇಳಿ. ಸೊ ಡಿ ನೋಡ್ರಿ, ಡಿ ಎಲ್ಲಾದ್ರೂ ಫಾರ್ ಎಕ್ಸಾಂಪಲ್ ಇಲ್ಲಿ ಕೂತಂತ ಹೇಳ್ರಿ, 1 2 3 ಅಂದ್ರೆ ಇಲ್ಲಿ ಎಫ್ ಬರಲೇಬೇಕು ಕಂಪಲ್ಸರಿ. ಸೊ ಇಲ್ಲಿ ಆಲ್ರೆಡಿ ಸಿ ಅನ್ನ ಕುಂಚಿದೇವು. ಸೊ 100% ಆಗಿ ಹೇಳ್ತೀನಿ ಡಿ ಇಲ್ಲೇ ಬರಬೇಕು. ಡಿ ಇಲ್ಲಿ ಬರಕ್ ಚಾನ್ಸಸ್ ಇಲ್ಲ. ಸೊ ಡಿ ಇಲ್ಲಿ ಕೂಡ ಬರಂಗಿಲ್ಲ. ಸೊ ಡಿ ಇಲ್ಲಿ ಬರಂಗಿಲ್ಲ. ಎದ ರೈಟ್ ಸೈಡ್ ಏನಂದ್ರ ಡಿ ಕೂತಿದಾನು ಅಂದ. ಸೊ ಹಾಗಿದ್ರೆ ನೋಡಿ 1 2 3 ಜನ ಕೂತಿದ್ರು. ಹಾಗಿದ್ರೆ ಇಲ್ಲಿ ಏನ್ ಬರ್ತಾನಂದ್ರ ಎಫ್ ಬರ್ತಾನ. ನೋಡ್ರಿ, ಡಿ ಮತ್ತು ಎಫ್ ನಡುವೆ ಓನ್ಲಿ 3 ಪೀಪಲ್ಸ್ ಆರ್ ಏನ್ ಮಾಡಿದಾರೆ ಕೂತಿದ್ದಾರೆ. 1 2 3 ಜನ ಕೂತಿದ್ದಾರೆ. ಸೊ ನೆಕ್ಸ್ಟ್ ನೋಡ್ರಿ, ಡಿ ಇಸ್ ಇಮಿಡಿಯೇಟ್ ನೈಬರ್ ಆಫ್ ಎ ಆಯ್ತು. ಓಕೆ, ಇದು ಕಂಪ್ಲೀಟ್ ಆಗಿ ಸೆಂಟೆನ್ಸ್. ಈಗ ನೆಕ್ಸ್ಟ್ ನೋಡ್ರಿ, ಬಿ ಇಸ್ ಇಮಿಡಿಯೇಟ್ ನೈಬರ್ ಆಫ್ ಡಿ. ನೈಬರ್ ಆಫ್ ಡಿ. ಡಿ ಇಸ್ ಬಿ ಇಸ್ ಇಮಿಡಿಯೇಟ್ ನೈಬರ್ ಆಫ್ ಡಿ. ನೋಡ್ರಿ, ಡಿ ದ ನೈಬರ್ ಒಂದ್ ಸೈಡ್ ಆಲ್ರೆಡಿ ಕೂತಿದ್ದಾನೆ ಎ, ಮತ್ತೊಂದ್ ಸೈಡ್ ಏನ್ ಕೂತಾರ ಅಂದ್ರೆ ಬಿ ಕೂತಿದ. ನೈಬರ್ ಆಫ್ ಬಿ ಇಸ್ ಇಮಿಡಿಯೇಟ್ ನೈಬರ್ ಆಫ್ ದಿ ಡಿ. ಸೊ ಡಿ ದ ಇನ್ನೊಂದು ಸೈಡ್ ಯಾರು ಕೂತಾರ ಅಂದ್ರೆ ಬಿ ಕೂತಿದ್ರು. ಈಸ್ ನಾಟ್ ಇಮಿಡಿಯೇಟ್ ನೈಬರ್ ಆಫ್ ಸಿ. ಈಸ್ ನಾಟ್ ಇಮಿಡಿಯೇಟ್ ನೈಬರ್ ಆಫ್ ಸಿ. ಸಿ ನೋಡ್ರಿ, ಇ ಅನ್ನೋದ ಇಮಿಡಿಯೇಟ್ ನೈಬರ್ ಆಫ್ ಸಿ. ಇಲ್ಲಿ ಗೊತ್ತಿಲ್ಲ ಅಂತ ಯಾರ್ರಿ ಇ ಅನ್ನೋ ಗೊತ್ತಿಲ್ಲ. ಸೊ ಇನ್ನೊಂದು ಪೊಸಿಷನ್ ಏನ್ ಉಳಿದೈತಿ, ಇಲ್ಲಿ ಉಳಿದೈತಿ. ಸೊ ಇಲ್ಲೇ ಕೊಂಡಾಗಬೇಕು. ಹಾಗಿದ್ರೆ ಇಲ್ಲಿ ಯಾರು ಕೂತಾರ ಈಗ ಅದನ್ನ ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ಏನ ನೋಡ್ರಿ ಮೆನ್ಷನ್ ಸಿ ದ ನೈಬರ್ ಇಲ್ಲ ಅಂತ ಹೇಳಿ. ಸೊ ಹಾಗಿದ್ರೆ ಹೂ ಈಸ್ ಸಿಟ್ ಇಮಿಡಿಯೇಟ್ ರೈಟ್ ಆಫ್ ಸಿ. ಹಾಗಿದ್ರೆ ಸಿ ರೈಟ್ ಗೆ ಯಾರು ಕೂತಿದಾರ ನೋಡ್ರಿ. ಎ ಇದಾನ, ಬಿ ಆಗೈತಿ, ಸಿ ಆಗೈತಿ, ಡಿ ಆಗಿದೆ, ಇ ಆಗಿದೆ, ಎಫ್ ಆಗಿದೆ. ಇನ್ನು ಉಳಿದವ್ರು ಯಾರಂದ್ರೆ ಜಿ. ಜಿ ಒಬ್ನೇ ಲಾಸ್ಟ್ ಉಳ್ದಾನ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ನಮ್ಮ ಕ್ವಶನ್ ಹೂ ಇಸ್ ಸಿಟ್ ಇಮಿಡಿಯೇಟ್ ರೈಟ್ ಆಫ್ ಸಿ ಅಂದ್ರೆ ಜಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಯಾವ್ದ್ರಿ, ಸಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓನ್ಲಿ ಸಿಂಪಲ್ ಇದೆ. ಓಕೆ, ನೆಕ್ಸ್ಟ್ ಒನ್ ನೋಡಿ. ಇಫ್ ದ ಗಿವನ್ ಫಿಗರ್ ಹೌ ಮೆನಿ ಪೇಪರ್ಸ್ ಆರ್ ಲಾಸ್ ಹಾರ್ಡ್ ಅಂತ ಹೇಳಿ. ಹೌ ಮೆನಿ ಪೇಪರ್ಸ್ ಆರ್ ಲಾಸ್ ಹಾರ್ಡ್ ಅಂತ ಹೇಳಿ ಕೊಟ್ಟಾರ. ಸೊ ನೋಡ್ರಿ, ಇದು ಏನ್ ಫಿಗರ್ ಕೊಟ್ಟಾರಲ್ರಿ ಇದ್ರೊಳಗ ಒಂದು ನಮಗೆ ಏನ್ ಕ್ವಶನ್ ಕೇಳಾರಲ್ಲ ಅದನ್ನ ಹೌ ಮೆನಿ ಪೇಪರ್ಸ್ ಅನ್ನುವಂತ ಡೈಗ್ರಾಮ್ ಇಲ್ಲಿದೆ. ಪೇಪರ್ಸ್ ಅನ್ನೋದು ಇಲ್ಲಿ ಓಕೆ, ಪೇಪರ್ಸ್ ಇಲ್ಲಿದೆ. ಹಾಗಿದ್ರೆ ಪೇಪರ್ಸ್ ಭಾಗ ಯಾವ ಅಂದ್ರ ಟೋಟಲ್ ಆಗಿ ಸ್ಕ್ವೇರ್ ಸರ್ಕಲ್ ಏನ್ ಬಂದೈತಲ್ರಿ ಸರ್ಕಲ್, ಅದೇನಂದ್ರೆ ಟೋಟಲ್ ಆಗಿರುವಂತ ಭಾಗ ಪೇಪರ್ದು. ಆಲ್ಸೋ ಹಾರ್ಡ್ ಅಂತ ಹೇಳಿ. ಹಾರ್ಡ್ ಅನ್ನೋಂತ ಭಾಗ ಯಾವ್ದೈತ್ರಿ, ಇದೆಲ್ಲ ಹಾರ್ಡ್ ಭಾಗ. ಇದು ಪೇಪರ್ ಭಾಗ, ಇದೇನು ಹಾರ್ಡ್ ಭಾಗ. ಸೊ ನಮ್ಗೆ ಏನ್ ಕೊಟ್ಟಾರ್ರಿ, ಹೌ ಮೆನಿ ಪೇಪರ್ಸ್ ಆರ್ ಆಲ್ಸೋ ಹಾರ್ಡ್ ಅಂತ ಹೇಳಿ. ಆಲ್ಸೋ ಹಾರ್ಡ್ ಅಂತ ಹೇಳಿ ಕೊಟ್ಟಾರ. ಸೊ ನೋಡ್ರಿ, ಇಲ್ಲಿ ಫಸ್ಟ್ ಆಪ್ಷನ್ 14 ಅಂತ ಕೊಟ್ಟಾರ. ಇಲ್ಲಿ ಪೇಪರ್ಸ್ ಮತ್ತು ಹಾರ್ಡ್ ಇರುವಂತ ಭಾಗ ಎಷ್ಟೈತಿ ಅದನ್ನ ಫೈಂಡ್ ಔಟ್ ಮಾಡ್ಕೊರಿ. ಇದೇನು ಭಾಗ ಐತಲ್ಲ ಈ ಭಾಗವನ್ನಕ್ಕೆ ಏನ್ ಕರಿತೀವಿ ನಾವು ಪೇಪರ್ಸ್ ಹಾರ್ಡ್ ಅಂತ ಕರಿತೀವಿ. ಇವೆರಡು ಭಾಗ. ಸೊ ಇಲ್ಲಿರುವಂತ ಅಂಕಿಗಳು ಯಾವ್ದವ್ರಿ, 9 ಮತ್ತು 14 ಕರೆಕ್ಟ್ ಇಲ್ಲಿರುವಂತ ಇದು. ಸೊ ನೋಡ್ರಿ, ಕೊಟ್ಟಂತ ಕ್ವಶನ್ದಾಗ ಈಗ ಇವ್ನೆರಡು ಏನ್ ಮಾಡ್ರಿ ಎಡಿಷನ್ ಮಾಡ್ಕೊಂಡ್ಬಿಡ್ರಿ. 14 ಪ್ಲಸ್ 9 ಮಾಡ್ರಿ ಎಷ್ಟು ಬರುತ್ತೆ, 23. ಎಷ್ಟ್ರಿ 23 ಬರುತ್ತೆ ಇವ್ನೆರಡು ಕೂಡಿಸಿದ್ರೆ. ಸೊ ನಮ್ದು ಇಲ್ಲಿ ಎಕ್ಸ್ಟ್ರಾ ಯಾವ್ದು ಬಂದಿದ್ದ ಬ್ರೌನ್ ಅಂತ ಬಂದಿದೆ. ಬ್ರೌನ್ ಭಾಗ ಏನೈತಲ್ಲ ಅದು ಎಕ್ಸ್ಟ್ರಾ ಇದೆ, ಬ್ರೌನ್ ಭಾಗ. ಸೊ ಈ ಎಕ್ಸ್ಟ್ರಾ ಬಂದಿತ್ತು ಅಂದ್ರೆ ಇಟ್ ಮೀನ್ಸ್ ಅವ್ರು ಬ್ರೌನ್ ಅನ್ನೋದು ಏನೋ ಮೆನ್ಷನ್ ಮಾಡಿಲ್ಲ. ಇಲ್ಲ ಆಲ್ಸೋ ಹಾರ್ಡ್ ಅಂತ ಹೇಳ್ಕೊಟ್ಟ, ಆಲ್ಸೋ ಅಂತ ಕೊಟ್ಟಿದ್ದಾರೆ. ಸೊ ಓನ್ಲಿ ತಗೊಟ್ಟಿರ್ತೈತಿ ಹೇಳ್ರಿ, ಅವಾಗ ನಾವ್ ಏನ್ ಮಾಡ್ಬೇಕಾಗಿತ್ತಂದ್ರ ಈ ಭಾಗದಾಗ ಬರುವಂತ ಭಾಗನ ಇಡ್ಲಾಗ್ತಿದ್ವು. ಓನ್ಲಿ ಅಂತ ಮೆನ್ಷನ್ ಮಾಡಿದ್ರ. ಬಟ್ ಇಲ್ಲಿ ಏನಾಗಿತ್ತಂದ್ರ ಆಲ್ಸೋ ಹಾರ್ಡ್ ಅಂತ ಕೊಟ್ಟಾರ. ಆಲ್ಸೋ ಅಂದ್ರೆ ಇಟ್ ಮೀನ್ಸ್ ಏನ್ರಿ 9 ಮತ್ತು 14 ಎರಡನ್ನು ಕೂಡಿಸಬೇಕು. ಆನ್ಸರ್ ಎಷ್ಟು ಬರುತ್ತಂದ್ರೆ 23 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. 9 ಮತ್ತು 14 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 23 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಲ್ಸೋ ಹಾರ್ಡ್. ಓಕೆ, ಹಾರ್ಡ್ ಇದ್ದದ್ದು ಭಾಗ ಮತ್ತು ಪೇಪರ್ ಇದ್ದದ್ದು ಭಾಗನ ಏನ್ ಮಾಡ್ಬೇಕು ನಾವು ಕೌಂಟ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಕೂಡ ಇದೇ ಟೈಪ್ ದಾಗ ಸೇಮ್ ಇದೆ. ಸೊ ಇದನ್ನ ಏನ್ ಮಾಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ಓಕೆ, ಇದು ಸೇಮ್ ಇದೆ. ಸೊ ಇದರದ ಆನ್ಸರ್ ಅನ್ನ ಏನ್ ಮಾಡ್ರಿ ಕಮೆಂಟ್ ಅನ್ನ ಮಾಡ್ರಿ. ಓಕೆ, ಇದರ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ಸೊ ನೋಡ್ರಿ, ನಮ್ಮ ಕ್ಲಾಸಸ್ ಅನ್ನ ಯಾರು ವಾಚ್ ಮಾಡೋದಿಲ್ಲ ಕ್ಲಾಸಸ್ ಅನ್ನ ವಾಚ್ ಮಾಡ್ರಿ. ಅದೇ ತರ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗತ್ತೈತ್ರಿ. ಓಕೆ,
ಇದೇ ಜನವರಿ ಫಸ್ಟ್ ಇಂದ ಏನಾಗತ್ತಂದ್ರ ಜನವರಿ ಫಸ್ಟ್ 2026ರಂದು ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗತೈತಿ. ಸೊ ಇನ್ನು ನಮ್ಮ ಕ್ಲಾಸಸ್ ಅನ್ನ ಯಾರು ಜಾಯ್ನ್ ಆಗಿಲ್ಲ ಕ್ಲಾಸಸ್ ಅನ್ನ ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಅದೇ ತರ ನಮ್ಮ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ಯಾರ್ಯಾರು ಜಾಯ್ನ್ ಆಗಿರಲ್ಲ ಜಾಯ್ನ್ ಆಗ್ರಿ. ನಮ್ಮ ವಿಡಿಯೋಗಳಿಗೆ ಲೈಕ್ ಕೊಡಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ನಾವು ಪ್ರತಿಯೊಂದೊಂದು ಡೌಟ್ ಅನ್ನ ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಕ್ಲಾರಿಫೈ ಮಾಡ್ತೀವಿ ಅಂತ ಹೇಳ್ತಾ. ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಜೈ ಹಿಂದ್.